ರೋಹಿತ್ ಸರ್ ಒಂದು ಹುಡುಗಿ ಜೊತೆ ಇದ್ದಿದ್ನ ನಾನು ಕಣ್ಣಾರೆ ನೋಡ್ದೆ. ಮುಚ್ಚ ಬಾಯಿ. ಇವಳನ್ನ ಬಯಸ್ಕೊಂಡು ನೀನ್ ಒಂದು ಮಾತಾಡೋದಿದ್ರು ಹೊಟ್ಟೋಗು ಇವಳ ಜೊತೆನೆ. ಅಕ್ಕ, ನನ್ನಿಂದ ನಿಮಗ್ ತೊಂದರೆ ಆಗದ್ ಬೇಡ. ನೀವೇನು ಮಾತಾಡ್ಬೇಡಿ ಅಕ್ಕ. ವಾರೆ ವಾ, ಎಷ್ಟು ಜನರನ್ನ ಹೀಗೆ ಮರಳು ಮಾಡಿದ್ಯೋ. ಆ ಅನ್ನಪೂರ್ಣಮ್ಮ ಅವ್ರನ್ನೇ ನೀನ್ ಒಳ್ಳೆಯವಳು ಅಂತ ನಂಬಿಸಿದ್ಯಲ್ಲ, ನಿನ್ ಟ್ಯಾಲೆಂಟ್ ನ ಮೆಚ್ಚಲೇಬೇಕು. ಮೇಡಮ್, ದಯವಿಟ್ಟು ಹೋಗಿ ಮಾತಾಡ್ಬೇಡಿ. ಯಾಕೆ? ನಿಜ ಹೇಳಿದ್ರೆ ಕೋಪ ಬರ್ತಾ ಇದ್ಯಾ? ನನ್ನ ಮಗನದ ಮೇಲೆ ನೀನ್ ಇಲ್ದಿರೋದನ್ನೆಲ್ಲ ಹೇಳ್ಕೊಂಡು ತಿರುಗ್ತಾ ಇದೆಯಲ್ಲ. ನಂದ ಆ ಮನೆತನದ ಹೆಸರನ್ನ ಕೆಡಿಸ್ಬೇಕು ಅಂತ ನೀನ್ ಮಾಡೋ ಪ್ಲಾನ್ ಅಲ್ವಾ ಇದು? ನಾನ್ ಯಾಕೆ ಹಂಗೆಲ್ಲ ಮಾಡ್ಲಿ? ನಿಮ್ ಯಾಕೆ, ಈ ಮನೆ ಯಾಕೆ ನಂಗೆ ಸ್ಯಾನೆ ಗೌರವ ಐತೆ ಮೇಡಮ್. ಆದ್ರೆ ಅದು ನಿನ್ ನಡತೆಯಲ್ಲಿ ಕಾಣಿಸ್ಕೋತಾ ಇಲ್ವಲ್ಲ. ಕಮಲಿಯಿಂದ ಕಮಲಿ ಮಹಾಜನ್ ಆಗಿದ ತಕ್ಷಣ ನಿನ್ನ ಯೋಗ್ಯತೆ ದೊಡ್ಡದಾಗ್ಲಿಲ್ಲ ತಿಳ್ಕೊ. ಎಲ್ರನ್ನ ನೋಡೋ ದೃಷ್ಟಿನ ಬದಲಾಯಿಸ್ಕೋ. ನಾನ್ ಸುಳ್ಳು ಹೇಳಿಲ್ಲ ಮೇಡಮ್. ನಾನ್ ದಿಟ್ವಾಗ್ಲೂ ಕಣ್ಣಾರೆ ನೋಡ್ದೆ. ಕಣ್ಣಾರೆ ನೋಡಿದ್ದಲ್ಲ ನಿಜನಾ? ರೋಹಿತ್ ಒಬ್ಬ ಬಿಸ್ನೆಸ್ ಮೆನ್. ನಂದಾ ಇಂಡಸ್ಟ್ರೀಸ್ ನ ಅವನೇ ನೋಡ್ಕೋತಾ ಇರೋದು. ದಿನ 100 ಜನರನ್ನ ಭೇಟಿ ಆಗ್ತಾನವನು. ಅದರಲ್ಲಿ ಹುಡುಗಿಯರು ಇರ್ಬೋದು. ಅವ್ರ ಹೆಗಲ್ ಮೇಲೆ ಕೈ ಇಟ್ಟು ಮೀಟಿಂಗ್ ಅಂತ ಡಿನ್ನರ್ ಕರೆದ ತಕ್ಷಣ ಆ ಹುಡುಗಿಯರ ಜೊತೆ ಅಫೇರ್ ಇದೆ ಅಂತ ಅರ್ಥ ಅಲ್ಲ. ಈ ಹಳ್ಳಿಗುಗ್ಗು ಮಾತನ್ನ ಕೇಳ್ಕೊಂಡು ನೀನ್ ನಿನ್ ಗಂಡನ ಮೇಲಿರೋ ನಂಬಿಕೆನ ಕಳ್ಕೋಬೇಡ ಹಾಸನಿ. ಮನ್ಸು ಬುದ್ಧಿ ಎಲ್ಲಾ ಕಡೆಯಿಂದನೂ ಕೆಟ್ಟದನ್ನೇ ತುಂಬಿಕೊಂಡ್ರೆ ಅವಳಿಗೆ ಒಳ್ಳೇದ್ ಹೇಗ್ ತಾನೇ ಕಾಣುತ್ತೆ ಹೇಳು? ಇವಳು ಹೆಸರಿಗೆ ತಕ್ಕಂತೆ ಇವಳು ಗುಣನು. ಮೇಲ್ಗಡೆ ನೋಡೋಕ್ ಮಾತ್ರ ಕಮಲಿ, ಒಳಗಿರೋದೆಲ್ಲ ಬರೀ ಕೆಸರು. ಮೇಡಮ್, ಮಾತಾಡ್ಬೇಡ ನೀನು. ಇನ್ನೊಂದು ಮಾತಾಡಿದ್ರೆ ಸುಮ್ಮನಿರಲ್ಲ. ಹೋಗು, ಹೋಗೆ. ನನ್ನ ಕ್ಷಮಿಸು ಕಮಲಿ. ನನಗೆ ಕೆಟ್ಟದಾಗಬಾರ್ದು ಅಂತ ಹೇಳೋಕೆ ಬಂದವಳು. ಈಗ ನೀನೇ ಈ ಮನೆಗೆ ದೂರ ಆಗ್ತಿದೀಯ. ಗೌರಿ, ಏನ್ ಹೇಳ್ತಿದ್ದೆ? ಅವಮಾನ ಆಗೋ ತರ ಮಾತಾಡ್ತಾ ಇದೆಯಾ? ನಾನು ನಿಮ್ಮ ಮನ್ಸು ನೋಯಿಸ್ಬೇಕು ಅಂತ ಹಿಂಗೆ ಹೇಳ್ತಾ ಇಲ್ಲ ಕಣ್ರಿ. ಹೊಸಿ ಅರ್ಥ ಮಾಡ್ಕೊಳ್ಳಿ. ಇದ್ರಲ್ಲಿ ಅರ್ಥ ಮಾಡ್ಕೊಳಕ್ ಏನಿದೆ ಗೌರಿ? ನಾನು ನಿನ್ ಕೇಳ್ದೆ, ನಿನ್ ನಿರ್ಧಾರಕ್ಕೆ ಬಂದೆ ಅಂತ ಕೋಪನ? ಅಯ್ಯಯ್ಯೋ, ಹಂಗಲ್ಲ. ಈ ಮನೆ ಆಸ್ತಿ ಎಲ್ಲ ನಿಂದೆ ಅಂದ್ಮೇಲೆ ಆ ಜಮೀನಲ್ಲಿ ಏನಿದೆ? ಬರೀ 3 ಎಕರೆ ಜಾಗ. ಅದು ರೆಸಾರ್ಟ್ ಕಟ್ಟಕ್ ಅಡ್ಡ ಇರೋದೇ ಅದು. ಆ ಜಮೀನು ನಿಮ್ ಕಣ್ಣಿಗೆ ಬರೀ 3 ಎಕರೆ ಹಂಗೆ ಕಾಣ್ಬಹುದು. ಆದ್ರೆ ನನಗೆ ಹಂಗಲ್ಲ ಕಣ್ರಿ.
ವಿಷಯನ ಮೊದಲೇ ಹೇಳಲಿಲ್ವಲ್ಲ ಅಂತ ನಾನು ಹಿಂಗೆ ಮಾತಾಡ್ತಾ ಇಲ್ಲ ಕಣ್ರಿ. ಇದನ್ನ ಎಲ್ರ ಮುಂದೆನೂ ಮಾತಾಡಂಗೆ ಆಯ್ತಲ್ಲ ಅಂತ ಬೇಸರ ಆಯ್ತೈತೆ. ಗೌರಿ, ಏನಾದರೂ ಇದ್ರೆ ಮಾತಾಡಿ ಬಗೆಹರಿಸ್ಕೋಬೋದು. ಎಲ್ಲಿದ್ರೆ ಏನಮ್ಮ ಇದು? ಒಂದು ಸಿಗ್ನೇಚರ್ ತಾನೇ, ಹಾಕ್ಬಿಡಮ್ಮ. ಮಾವಯ್ಯ, ನೀವು ನನ್ನ ಮಾತನ್ನ ಅರ್ಥ ಮಾಡ್ಕೊತಾ ಇಲ್ವಾ? ಗೌರಿ, ನೀನ್ ಕಾರಣ ಕೊಡದೆ ಏನೇ ಅಂದ್ರೂ ಅದು ಹಠ ಅಂತಾನೆ ಅನ್ಸುತ್ತೆ. ನೀನ್ ಆ ಜಮೀನ ಯಾಕೆ ಕೊಡಲ್ಲ ಅಂತ ಇದ್ಯಾ? ನಿನಗೆ ಅದಕ್ಕಿಂತ ಚೆನ್ನಾಗಿರೋ ದೊಡ್ಡದಾಗಿರೋ ಅಂತ ಜಾಗ ನಾನು ಕೊಡಿಸ್ತೀನಿ. ಅದ್ರ ಜೊತೆಗೆ ನಮ್ಮಪ್ಪಯ್ಯನ ಗೆಪ್ತಿನೂ ಕೊಡಿಸ್ತೀರಾ? ಅದು ಬರೀ ಜಮೀನಲ್ಲ ಕಣ್ರಿ, ನಮ್ಮ ಅಪ್ಪಯ್ಯನ ಉಸಿರು. ಅವರು ಉತ್ತು ಬಿತ್ತು ಓಡಾಡಿದ ಜಾಗ ಅದು. ಅದನ್ನ ನೀವು ವ್ಯವಸಾಯ ಮಾಡಕ್ಕೆ ಕೇಳಿದಿದ್ರೆ ಕಣ್ಣು ಮುಚ್ಕೊಂಡು ನಾನು ಬರ್ಕೊಟ್ಬಿಡ್ತದ್ದೆ. ಆದ್ರೆ ನೀವು ಕೇಳ್ತಾ ಇರೋದು ಪಟ್ಟಣದವರು ಕುಡಿದು ಕುಪ್ಳಿಸಕ್ಕೆ. ಅಪ್ಪಯ್ಯ ಇದ್ದಿದ್ರೆ ಇದಕ್ಕೆ ಒಪ್ಕೊತಿರಲ್ಲ ಕಣ್ರಿ. ಮಾವಯ್ಯ, ಅತ್ತೆಮ್ಮ, ನೀವು ತಿಳ್ಕೋಬೇಡಿ. ಅಪ್ಪಯ್ಯ ನೆನಪಿಗೆ ಅಂತ ನನಗಿರೋದು ಅದು ಒಂದೇ ಭೂಮಿ. ಆ ಭೂಮಿ ಮ್ಯಾಕೆ ರೆಸಾರ್ಟ್ ಕಟ್ಟದೆ ಅನ್ನೋದಾದ್ರೆ ಅದು ಸಾಧ್ಯನೇ ಇಲ್ಲ. ನಾನು ಆ ಭೂಮಿನ ಯಾವುದೇ ಕಾರಣಕ್ಕೂ ಕೊಡಕ್ಕಿಲ್ಲ. ದಿನೇಶ್, ಲಾಯರ್ ಸಾಬ್ರೆ, ಇದನ್ನ ಇನ್ನೊಂದು ದಿವಸಕ್ಕೆ ಇಟ್ಕೊಳ್ಳೋಣ. ಶೂರ್, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇಷ್ಟು ದಿನ ನಾವಿಬ್ರು ಸೇರಿ ಏನೇ ಪ್ಲಾನ್ ಮಾಡಿದ್ರು ನಥಿಂಗ್ ವರ್ಕ್ಸ್. ಬಟ್ ಅಮ್ಮಮ್ಮ ರೂಮಲ್ಲೇ ಕುತ್ಕೊಂಡು ಕಾರ್ಯನ ಸಾಧಿಸ್ಬಿಟ್ರು ಮಾಮ್. ಮತ್ತೆ ಮಾಮ್ ಅಂದ್ರೆ ಸುಮ್ಮನೆನಾ? ಶಿ ಇಸ್ ಜಸ್ಟ್ ಆಸಮ್. ಅಣ್ಣ, ಲೈವ್ ಟೆಕ್ ಸೊಲ್ಯೂಷನ್ ಅವ್ರದ್ದು ಡಾಕ್ಯುಮೆಂಟೇಶನ್ ಪ್ರಾಬ್ಲಮ್ ಇದೆ ಅಂತ ಹೇಳ್ತಿದ್ದಲ್ಲ, ಸರಿ ಹೋಯ್ತಾ? ಹಾಂ, ಸರಿ ಹೋಯ್ತು ರಿಷಿ. ಯಾಕಣ್ಣ ಟೆನ್ಷನಲ್ಲಿರೋ ಹಾಗಿದೆ? ಏನಿಲ್ಲ ರಿಷಿ, ಐ ಆಮ್ ಫೈನ್. ನನ್ನ ಮತ್ತೆ ನಂದಿತಾ ಮಧ್ಯೆ ಅಂಥದ್ದೇನು ನಡೆದಿಲ್ಲ. ಅವಳು ದುಡ್ಡುಗೋಸ್ಕರ ಗೇಮ್ ಆಡ್ತಿದ್ದಾಳೆ ಅಂತ ರಿಷಿ ಹತ್ರ ಹೇಳಿದ್ರೆ ರಿಷಿ ನಂಬ್ತಾರ? ಇಲ್ವಲ್ಲ, ನಿನ್ನ ಮುಖ ನೋಡಿದ್ರೆ ಏನೋ ಟೆನ್ಷನಲ್ಲಿರೋ ಹಾಗಿದೆ. ಅದು 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 ರಿಷಿ, ನಿಮ್ಮ ಅತ್ತಿಗೆ ಬಗ್ಗೆ. ಏನು, ಅತ್ತಿಗೆ ಬಗ್ಗೆ ಕಂಪ್ಲೇಂಟಾ? ನಾನು ಇದನ್ನು ಕೇಳಿಸ್ಕೊಳಲ್ಲ. ಅವರಂತ ಹೆಂಡತಿ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿರಬೇಕು. ಸೀರಿಯಸ್ಲಿ, ಶಿ ವಿಲ್ ನೆವರ್ ಹರ್ಟ್ ಯು ಯಾರ್. ಬಟ್ ನೀನು ಯಾಕೆ ಅವ್ರ ಹತ್ರ ಈ ಥರ ಬಿಹೇವ್ ಮಾಡ್ತಿದ್ಯಾ ಅಂತ ನಂಗೆ ಸೀರಿಯಸ್ಲಿ ಅರ್ಥ ಆಗ್ತಿಲ್ಲ.
ಅಲ್ಲ ರಿಷಿ, ಅದು ಪ್ಲೀಸ್ ಕಣಣ್ಣ, ಪ್ಲೀಸ್. ಅವ್ರ ಕಷ್ಟನೂ ಸ್ವಲ್ಪ ಅರ್ಥ ಮಾಡ್ಕೋ. ನಿನ್ನೆ ನಂಬ್ಕೊಂಡು ಬಂದಿಯಾರೋ, ಆದರೆ ನೀನು ಈ ಥರ ಅವ್ರನ್ನ ಅವಾಯ್ಡ್ ಮಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವ ಹೇಳು? ಈಗ ನಾನೇನಾದರೂ ನಂದಿತ ಬಗ್ಗೆ ಹೇಳಿದ್ರೆ ರಿಷಿನು ನನ್ನ ವಿರುದ್ಧವಾಗಿ ಮಾತಾಡ್ತಾನೆ. ಯಾರ ಮನೇಲಿ ಏನ್ ನಡೀತಾ ಇದೆ, ಯಾರು ಯಾರ ಜೊತೆ ಇದ್ದಾರೆ ಅಂತ ದಿನ ಪೂರ್ತಿ ಇದನ್ನೇ ಮಾತಾಡ್ಕೊಂಡು ಕಾಲ ಕಳೆಯೋರಲ್ವಾ ನೀವು? ಮುಚ್ಚೆ ಬಾಯಿ. ನನ್ನ ಕಣ್ಣಕ್ಕೆ ತೆಪ್ಪ ಕಂಡಿದ್ದು ದಿಟ್ಟವಾಗ್ಲೂ ಸರಿಯಾಗಿ ಆಯ್ತಾ, ಅಥವಾ ರಿಷಿ ಸರ್ ಮನೆ ಮೇಕಿರೋ ಕಾಳಜಿಲಿ ನಾನೇ ಅವಸರ ಪಟ್ಬಿಟ್ನ? ತಾರಾ ಮೇಡಮ್ ಅವ್ರು ಹೇಳ್ದಂಗೆ ಅವ್ರ ಮನೆಯವ್ರ ಮಧ್ಯೆ ಉಳಿ ಹಿಂಡೋ ಕೆಲಸ ಮಾಡ್ತೀವ್ನ ನಾನು. ಕಣ್ಣಾರೆ ಕಂಡ್ರು ಪ್ರಮಾಣಿಸ್ ನೋಡು ಅಂತ ಹೇಳ್ತಾರೆ. ನಾನು ಪ್ರಮಾಣಿಸ್ ನೋಡಿದ್ದೆ ತೆಪ್ಪಾಯ್ತಾ? ಈ ವಿಷಯನ ಅಪ್ಪ ತಾವ ಮಾತಾಡಿ ನಾನು ಮಾಡಿದ್ದು ತಪ್ಪ ಸರಿನಾ ಅಂತ ಕೇಳ್ತೀನಿ. ಅಪ್ಪಯ್ಯ, ಅಪ್ಪಯ್ಯ, ನಿಮ್ ತಾವಸಿ ಮಾತಾಡ್ಬೇಕಿತ್ತು. ಸಾರಿ ಕಮಲಿ, ನಾ ಒಂಚೂರು ಹೊರಗಡೆ ಹೋಗ್ತಾ ಇದ್ದೀನಿ, ಬಂದ್ಮೇಲೆ ಮಾತಾಡ್ತೀನಿ. ಏಯ್, ನೀ ನನ್ನ ಮಾತು ಕೇಳ್ತೀಯ ಅಂತ ನನಗೆ ಗೊತ್ತಿತ್ತು ಕಣೆ. ದೂರ ಆಗ್ತಾ ಇರೋರ್ನ ನಮ್ಮ ಅಡ್ವಾಂಟೇಜ್ಗೆ ಇನ್ನೂ ದೂರ ಮಾಡೋದು ನಾವು ಪಡ್ಕೊಂಡು ಬಂದಿರೋ ಕಲೆ. ನಿನ್ನೂ ಚಂದ್ರನು ಹೇಗೆ ದೂರ ಮಾಡ್ತೀನಿ ಅಂತ ನೋಡ್ತಾ ಇರು. ಗೌರಿ, ಹೀಗೆಲ್ಲ ಆಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ಚಂದ್ರನೇ ಹೇಳಿದ್ದು ರೆಸಾರ್ಟ್ನ ಅನಿಕಾ ಹೆಸರಿಗೆ ಬರ್ಕೊಡ್ತೀನಿ ಅಂತ. ಆದ್ರೆ ನೋಡಿ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗ್ತಿದೆ. ದಯವಿಟ್ಟು ದಯವಿಟ್ಟು ಕ್ಷಮಿಸಿ. ನನ್ನ ಒಂದು ಮಾತುವೆ ಕೇಳಲಿಲ್ಲ ಅವರು. ಆ ಜಮೀನಾಗೆ ನಮ್ಮಪ್ಪನ ಸಮಾಧಿ ಐತೆ. ಅದನ್ನ ನಾನು ಬರ್ಕೊಟ್ಬಿಟ್ರೆ
ನಮ್ಮಪ್ಪ ಏನು ಗೆಪ್ತಿಗೆ ಅಂತ ನಂತವ ಯೋನಿರ್ತದೆ ಯೋಳು. ಹೌದು ಗೌರಿ ನೋಡಿ, ನಾನು ಬೇಕಾದ್ರೆ ಚಂದ್ರು ಹತ್ರ ಹೇಳ್ತೀನಿ ನನ್ಗೆ ರೆಸಾರ್ಟ್ ಬೇಡ ಅಂತ. ನೋಡಿ, ನೀವು ಯಾವುದೇ ಕಾರಣಕ್ಕೂ ಆ ಜಮೀನ ಬರ್ಕೊಡ್ಬೇಕು. ಸುಖವಾಗಿದ್ದ ನನ್ನ ಸಂಸಾರಕ್ಕೆ ಬೆಂಕಿ ಹಚ್ಚೋಕ್ ಬಂದ್ ನಿನ್ನ ಹಾಗೆ ಬಿಡ್ತೀನಿ ಅನ್ಕೊಂಡಿದ್ಯಾ? ಈಗ ನಿನ್ ಜೊತೆ ಕೈ ಸೇರ್ಸಿರೋದೇ ನಿನ್ನ ಕತೆ ಮುಗ್ಸೋಕೆ. ನಾನೇ ಅವಸರ ಪಟ್ಪಟ್ನ. ತಾರಾ ಮೇಡಮ್ ಹೇಳ್ದಂಗೆ ಪಟ್ಟಣದಾಗೆ ಇದೆಲ್ಲ ಮಾಮೂಲಿನ. ರೋಹಿತ್ ಸರ್ ಹುಡುಗಿ ಜೊತೆ ಇದ್ರು ಅನ್ನೋ ಕಾರಣಕ್ಕೆ ನಾನು ಅವ್ರನ್ನ ತೆಪ್ಪಾಗಿ ತಿಳ್ಕೊಂಡಿದ್ದು ನಂದೇ ತೆಪ್ಪ. ನನ್ನಿಂದ ತೆಪ್ಪಾಗಿದ್ರೆ ನಾನೇ ಎಲ್ಲ ತವಾಗ ಸಮಯ ಕೇಳ್ತೀನಿ. ಅದಕ್ಕೂ ಮೊದಲು ರೋಹಿತ್ ಸರ್ ತವಾನೇ ಮಾತಾಡೋದು ಸರಿ. ನಾನು ನಿಮ್ಮನ್ನ ನೋಡೋಕ್ಕೆ ಮನೆ ತಾವು ಬಂದಿದ್ದೆ. ಓ ಮೈ, ನಿಜವಾಗ್ಲೂನಾ? ಹ್ಞೂ ಸರ್. ಒಂದು ಮೆಸೇಜೋ ಕಾಲೋ ಮಾಡೋದಲ್ವಾ? ನಾನು ಅಣ್ಣನ ಜೊತೆ ಆಫೀಸ್ಗೆ ಹೋಗಿದ್ದೆ. ಹಾಂ ಸರ್, ಆಸಿನಿ ಅಕ್ಕ ಹೇಳಿದ್ರು. ಓ, ಏನು ಕಮಲಿ ಅವರೇ, ನನ್ನ ಮೇಲೆ ಅಷ್ಟೊಂದು ಪ್ರೀತಿನಾ? ಬೆಳಗ್ಗೆ ಹುಡ್ಕೊಂಡು ಮನೆಗೆಲ್ಲ ಬಂದ್ಬಿಟ್ಟಿದ್ದೀರಾ? ನಿಮ್ಮ ತವ ಮಾತಾಡಬೇಕಿತ್ತು ಸರ್. ಮಾತಾಡಿದ್ರಾಯ್ತು ಸರ್. ಅದು ನೆನೆ ಕಾರ್ನಾಗೆ ನಿಮ್ಮ ತವ ಒಂದು ವಿಷಯ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಆದರೆ ನೀವು ಕೇಳಿಸ್ಕೊಳ್ಳೋಕ್ಕೆ ತಯಾರಿರಲಿಲ್ಲ ಸರ್. ರೋಹಿತ್ ಸರ್ನ ನೆನೆ ನಾನು ಒಂದು ಹುಡುಗಿ ಜೊತೆ ನೋಡಿದೆ. ಓಕೆ. ಆದರೆ ಅವರಿಬ್ರು ನಡ್ಕೊತಿದ್ದ ರೀತಿ ನಂಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಸರ್. ನೆನ್ನೆ ಅವರಿಬ್ರು ನನ್ನ ಕಣ್ಣಿಗೆ ಎರಡು ಕಿತ ಕಾಣಿಸ್ಕೊಂಡ್ರು. ನಿಮ್ಮ ತವ ಹೇಳ್ಬೇಕು ಅಂತ ಪ್ರಯತ್ನ ಪಟ್ಟೆ. ಅದಕ್ಕೆ ಇವತ್ತು ಆಸಿನಿ ಅಕ್ಕಂತವ ಅದಕ್ಕೆ ಹತ್ರ ಹೇಳಿದ್ರ? ಯಾಕೆ ಹೀಗೆ ಮಾಡಿದ್ರಿ ಕಮಲಿ ಅವರೇ? ಈ ಥರ ವಿಷಯನೆಲ್ಲ ಮೊದಲು ನನ್ನ ಹತ್ರ ತಾನೇ ಹೇಳಬೇಕು. ಅಲ್ಲ ಸರ್, ಅದು ನಾನು ಸಿಗೋವರೆಗೂ ಕಾಯೋದಕ್ಕೆ ಏನಾಗಿತ್ತು ನಿಮಗೆ? ಅಲ್ಲ, ಅಣ್ಣನ ಬಗ್ಗೆ ಈ ಥರ ಅದಕ್ಕೆ ಹತ್ರ ಹೇಳಿದ್ರೆ ಅವ್ರು ಎಷ್ಟು ಬೇಜಾರು ಮಾಡ್ಕೊತಾರೆ ಗೊತ್ತಾ? ನಂಗೆ ಅಣ್ಣನ ಬಗ್ಗೆ ಚೆನ್ನಾಗಿ ಗೊತ್ತು. ಅವನು ಈ ಥರ ಕೆಲಸ ಎಲ್ಲ ಮಾಡಲ್ಲ. ನೀವು ಚಿಕ್ಕ ವಿಷಯನ ತಲೆಗೆ ಹಾಕೊಂಡು ಸುಮ್ಮನೆ ಯೋಚನೆ ಮಾಡ್ತೀರಾ ಕಮಲಿ ಅವರೇ? ಸರ್, ನನಗೂ ಅದೇ ಬೇಸರ ಆಯ್ತೈತೆ ಸರ್. ನಾನೇ ಅವಸರ ಪಟ್ಬಿಟ್ನೇನೋ ಅಂತವ. ಆಫ್ ಕೋರ್ಸ್ ಕಮಲಿ ಅವರೇ, ಆಫ್ ಕೋರ್ಸ್. ಮನೆಗೆ ಬಂದು ನಿಮ್ಗೆ ಯಾರು ಹೇಳಿ ಅಂತ ಹೇಳಿದ್ದು? ನೀವೇನೇ ಅಂದರೂ ನೀವು ಮಾಡಿದ ತಪ್ಪೇ ಕಮಲಿ ಅವರೇ.